ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದೇ ಒಂದು ಏಟಿಗೆ ವಿಪಕ್ಷಗಳ ಎಲ್ಲ ಅಂಗಡಿಗಳ ಬಾಗಿಲನ್ನು ಜಸ್ಟಿಸ್ ಸೂರ್ಯಕಾಂತ್ ಅವರು ಹಾಕಿಬಿಟ್ರು. 124 ಪುಟಗಳ ಸುದೀರ್ಘವಾದಂಥ ತೀರ್ಪು ಮತ್ತು ಆದೇಶ. ಏನು ಗಲಾಟೆ ಮಾಡ್ತಾಯಿದ್ರು ವಿಪಕ್ಷದವರು ಅಂದರೆ ಎಲ್ಲ ರಾಜ್ಯಗಳಲ್ಲಿಯೂ ಇದೇ ಸಮಸ್ಯೆ. ಆದರೆ ಯಾವ ರೀತಿಯದಾದಂಥ ತೀರ್ಪನ್ನು ಕೊಡಲಾಯಿತು ಅಂದರೆ ಇದು ಪ್ರೆಸಿಡೆನ್ಸ್ ಆಗಿ ಉಳಿಯುತ್ತೆ. ಯಾರೂ ಕೂಡ ಹೊಸದಾಗಿ ಮತ್ತೆ ವಕಾಲತ್ತನ್ನು ಹಾಕಿ ಮತ್ತೆ ಪಿಟಿಷನ್ ಹಾಕಿ ಮತ್ತೆ ಇದರ ಕುರಿತಾಗಿ ಚರ್ಚೆ ಮಾಡಿರಬಾರದು. ಆ ಮಟ್ಟಿಗೆ ತೀರ್ಪನ್ನು ನೀಡಲಾಗಿದೆ. ಏನು ವಿಷಯ ನಾವು ನೀವು ತಿಳ್ಕೊಂಡಿರುವಂಥ SIR ಕುರಿತಾದಂಥ ವಿಚಾರಣೆ. ಹಳೆ ವಿಷಯ, ತಂಗಳ ವಿಷಯ ಅಂತ ದಯವಿಟ್ಟು ಅನ್ಕೋಬೇಡಿ. ಏಕೆಂದರೆ ಇದರಲ್ಲಿ ತುಂಬ ಮಾಹಿತಿ ಇರೋ ಸಂಚಿಕೆ ಆಗಿರೋದ್ರಿಂದ ಅದರ ಬಗ್ಗೆ ಇವತ್ತು ಸಂಚಿಕೆಯನ್ನು ಮಾಡ್ತಾ ಇರೋದು. ಭಾಳ ಸ್ಪಷ್ಟವಾಗಿ ಸೂರ್ಯಕಾಂತ್ ಅವ್ರು ಹೇಳ್ತಾರೆ. ನನಗೆ ಸೂರ್ಯಕಾಂತ್ ಅವ್ರ ಮೇಲೆ ಇಷ್ಟೊಂದು ನಂಬಿಕೆ ಇರಲಿಲ್ಲ. ಅವರು ಚೀಫ್ ಜಸ್ಟಿಸ್ ಆಗಿ ಬಂದ ಸಂದರ್ಭದಲ್ಲಿ ಹಿಂದೆ ಅವ್ರ ಜೊತೆ ಪಾರ್ದಿವಾಲಾ ಕೂಡ ಇದ್ದರು. ಆವಾಗ ನೂಪುರ್ ಶರ್ಮಾ ಪ್ರಕರಣದಲ್ಲಿ ಪಾರ್ದಿವಾಲಾ ಒಂದು ಮಾತನ್ನು ಹೇಳಿದ್ರು, ಈಕೆ ದೇಶದ ಕ್ಷಮೆ ಕೇಳಬೇಕು ಅಂತ. ಸಂಬಂಧವಿರಲಾರ್ದಂಥ ವಿಷಯ ಟಿಪ್ಪಣಿಯನ್ನು ಆಕೆ ಕೇಳಿದ್ದು ಕ್ಲಬ್ ಮಾಡಲಿಕ್ಕೆ ಪ್ರಕರಣವನ್ನು. ಬೇರೆ ಬೇರೆ ಜಾಗಗಳಲ್ಲಿ ನನ್ನ ಮೇಲೆ ಪ್ರಕರಣ ಇದ್ದಾವೆ, ನನಗೆ ಜೀವ ಬೆದರಿಕೆ ಇದೆ, ಆದ್ದರಿಂದ ಕೇಸನ್ನು ಒಂದೇ ಕಡೆ ಹಾಕಿ ನಾನು ಕೋರ್ಟಿಗೆ ಹಾಜರಾಗಲಿಕ್ಕೆ. ನಿನಗೇನು ರೆಡ್ ಕಾರ್ಪೆಟ್ ಹಾಸೋಕ್ಕಾಗತ್ತಾ? ನೀನು ಮಾಡಿರೋ ಕೆಲಸದಿಂದ ದೇಶಕ್ಕೆ ಬೆಂಕಿ ಹಚ್ಚಿದೀಯಾ, ನೀನು ದೇಶದ ಕ್ಷಮೆ ಕೇಳು ಅಂತ ಅವತ್ತು ಪಾರ್ದಿವಾಲಾ ಹೇಳಿದರು. ಅವಾಗ ಸೂರ್ಯಕಾಂತ್ ಜೊತೆಗೆ ಬೆಂಚಲ್ಲಿದ್ದಂಥ ವ್ಯಕ್ತಿ. ನನಗೆ ಹೀಗಾಗಿ ಇವ್ರ ಬಗ್ಗೆ ಅನುಮಾನ ಇತ್ತು. ಆದರೆ ಇವರು ಚೀಫ್ ಜಸ್ಟಿಸ್ ಆಗಿ ಬಂದ ಮೇಲೆ ಕೊಟ್ಟಿರುವಂಥ ಒಂದೊಂದು ತೀರ್ಪುಗಳಿದಾವಲ್ಲ, ಅವು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗಳಾಗಿ ಉಳಿತವೆ. ಮುಂದೆ ಇತಿಹಾಸದ ಪುಟದಲ್ಲಿ ಈ ತೀರ್ಪುಗಳನ್ನು ಉಲ್ಲೇಖ ಮಾಡಲಾಗತ್ತೆ. ಅಂಥ ತೀರ್ಪುಗಳನ್ನು ನೀಡಿದ್ದಾರೆ. ಈ ಪ್ರಕರಣ ಹಳೇದಿದು. ಎಷ್ಟು ಹಳೇದು ಅಂದರೆ ಮೊಟ್ಟ ಮೊದಲ SIR ಆಯ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಂದಿರುವಂಥ ತೀರ್ಪು ಅಂದರೆ ಎಷ್ಟು ಸುದೀರ್ಘ ಕಾಲ ಇದರ ವಿಚಾರಣೆ ನಡೆದಿದೆ, ಎಷ್ಟೊಂದು ಈ ಪ್ರಕರಣದ ಕುರಿತಾಗಿ ಎಷ್ಟೆಲ್ಲ ಬೆಳವಣಿಗೆಗಳಾಗಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಮೊದಲನೇದಾಗಿ ಹೇಳಿದ್ದೇನು, ಬಿಹಾರದ ಪ್ರಕರಣ ಇದು. ಬಿಹಾರದಲ್ಲಿ ಲಘು ಬಗೆಯಿಂದ ಅವಸರದಲ್ಲಿ ತುರ್ತಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದಕ್ಕೆ ತಡೆಯನ್ನು ನೀಡಬೇಕು ಅಂತ ಮೊದಲು ಹಾಕಿರುವಂಥ ಪಿಟಿಷನ್. ವಿಚಾರಣೆ ನಡೀತು. ಆ ಸಂದರ್ಭದಲ್ಲಿ ಚುನಾವಣೆಗೆ ಭಾಳ ದೊಡ್ಡ ಸಮಸ್ಯೆ ಆಗತ್ತೆ ಇದು ಅಂತ ಮಾಡಲಾಗಿತ್ತು. ಹಳೆಯ ಮತದಾರರ ಪಟ್ಟಿಯನ್ನೇ ಬಳಸಬೇಕು ಅಂತ ಇನ್ನಿಲ್ಲದಾಗಿ ಹಠ ಹಿಡಿಯಲಾಯಿತು. ಆದರೆ ಯಾವ ಕಾರಣಕ್ಕೂ ಕೂಡ ಅವತ್ತಿನ ಕಾಲದಲ್ಲಿಯೂ ಕೂಡ ಇದೇ ಪೀಠ ಇದರಲ್ಲಿ ಯಾವುದೇ ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣೆಯ ಪ್ರಕ್ರಿಯೆಗೆ ಯಾವುದೇ ರೀತಿಯ ಅಡ್ಡಿಯನ್ನು ಒಡ್ಡಲಿಲ್ಲ. ಮಧ್ಯೆ ಒಂದಷ್ಟು ಸಲಹೆಗಳನ್ನು ಸುಪ್ರೀಂ ಕೋರ್ಟ್ ನೀಡ್ತೀವಿ. ಏನಂದರೆ ಅವ್ರು ಕೊಟ್ಟಿರುವಂಥ ಆಧಾರ್ ಕಾರ್ಡನ್ನು ಪರಿಶೀಲಿಸಿ ಸತ್ಯನ ಸುಳ್ಳು, ಆಮೇಲೆ ಮೊದಲು ಅದನ್ನು ಆ್ಯಡ್ ಮಾಡಿ, ಅದಾದಮೇಲೆ ಸ್ಕೂಲ್ ಸರ್ಟಿಫಿಕೇಟ್ ಬಗ್ಗೆ, ಹೀಗೆ ಬೇರೆ ಬೇರೆ ರೀತಿಯದಾದಂಥ ಅಡಕಗೊಳಿಸಬಹುದಾದಂಥ ದಾಖಲಾತಿಗಳ ಬಗ್ಗೆ ಒಂದಷ್ಟು ಸಲಹೆಗಳನ್ನು ಪೀಠ ನೀಡ್ತೇವೆ ವಿನಃ ನೀವು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಲೇಬೇಡಿ ಅಂತ ಹೇಳೇ ತಡೆಯಾಜ್ಞೆಯನ್ನು ಕೊಡಲಿಲ್ಲ. ಚುನಾವಣೆಯನ್ನು ನಡೀತು. ಚುನಾವಣೆ ನಡೆದಾದ್ಮೇಲೆ NDA ಸರ್ಕಾರ ಬಂದಾದ ಕೂಡ ಆ ಕಡೆ ಪಶ್ಚಿಮ ಬಂಗಾಳ ಬಂತು. ನೋಡಿ ಎಂಥ ಆಯಕಟ್ಟಿನ ಸಂದರ್ಭ ಮತ್ತು ಹೇಗೆ ಸಂದಿಗ್ಧತೆಯಿಂದ ಕೂಡಿದ್ದು ಅಂದರೆ ಮಮತಾ ಬೇಗಂ ಅವರು ತಾವೇ ರೋಬ್ ಹಾಕ್ಕೊಂಡು ಕೋರ್ಟಿಗೆ ಬಂದು ನಿಂತರು. ನಿಮ್ಗೆ ಗೊತ್ತಿರೋ ವಿಚಾರ, ಮತ್ತಿಲ್ಲಿ ಚರ್ವಣ ಮಾಡೋದಿಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಈ ದೋಷಪೂರಿತವಾದ ಮತದಾರರ ಪಟ್ಟಿಯನ್ನು ನಾವು ಬಿಡಬಾರದು. ಈ ಮತದಾರರ ಪಟ್ಟಿಯನ್ನು ಇಟ್ಕೊಂಡೇ ನಾವು ಇಷ್ಟು ವರ್ಷ ನಮ್ಮ ಅಂಗಡಿ ವ್ಯಾಪಾರ ನಡೆಸಿದ್ದೀವಿ. ಮುಂದೆ ಕೂಡ ಇದೇ ಗಿರಾಕಿಗಳನ್ನ ಇಟ್ಕೊಂಡು, ಇದೇ ಮತದಾರರು ಎನ್ನುವಂಥ ಗಿರಾಕಿಗಳನ್ನ ಇಟ್ಕೊಂಡು ನಮ್ಮ ದಂಧೆ ನಡೆಸೋಣ ಅಂತ ಇವರೆಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಇವತ್ತು ಯಾಕಿದು ಪ್ರಸ್ತುತ, ಅದು ಬಹಳ ಮುಖ್ಯ ಆಗಿದ್ದು. ಈಗ ಪಶ್ಚಿಮ ಬಂಗಾಳದ ಚುನಾವಣೆ ಆಯಿತು, ನವಪರ್ವ ಬಂತು, ಎಲ್ಲ ಸರಿ. ಈಗ ಇದರ ಔಚಿತ್ಯ ಏನು, ಯಾಕೆ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡಬೇಕು? ಬೆಳ್ಳಂಬೆಳಗ್ಗೆ ಇವತ್ತಿನ ದಿವಸ ಶುಕ್ರವಾರ ದಿವಸ ಇದ್ರ ಬಗ್ಗೆ ಯಾಕೆ ಮಾತಾಡೋದು? ಯಾಕೆ ಅಂದರೆ DK ಶಿವಕುಮಾರ್ ಅನ್ನುವಂಥ ವ್ಯಕ್ತಿ ಕಳೆದ 4 ದಿನಗಳಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂದರೆ SIR ಮಾಡುವ ಸಂದರ್ಭದಲ್ಲಿ ನಾವು ತುಂಬ ಜಾಗೃತರಾಗಿರಬೇಕು. ಇದರ ಕುರಿತಾಗಿ ನಾವು ಕೋರ್ಟಿಗೆ ಹೋಗೋಣ, ಕೋರ್ಟ್ ಹೋಗಿ ಮೊಕದ್ದಮೆಯನ್ನು ಹಾಕೋಣ, ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ನಮಗೆ ಅನುಮಾನ ಇದೆ, ಸಂದೇಹ ಇದೆ. ಅಂದರೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬಾರದು ಅಂತ ನಮ್ಮ
ದುಷ್ಟ ರಾಜಕಾರಣಿಗಳ ಸಮೂಹ ಕಾಯ್ಕೊಂಡು ಕೂತಿದೆ. ಕರ್ನಾಟಕದಲ್ಲಿ ಅದೇ ಹಳೆಯ ಪರಿಷ್ಕರಣೆಗೊಳ್ಳಲಾರದ ದೋಷಪೂರಿತವಾದಂಥ ಮುಸಲ್ಮಾನರ ಹೆಸರು 10 ಬಾರಿ ಇರುವಂಥ ಕೆಟ್ಟ ಕೊಲಗೆಟ್ಟಂಥ ಒಂದು ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಚುನಾವಣೆಯನ್ನು ಮುಂದೆ ಮಾಡಬೇಕು ಅಂತ ನಮ್ಮ ಆಶಯ ನಮ್ಮ ರಾಜಕಾರಣಿಗಳಿಗಿದೆ. ಅದಕ್ಕೆ ಸರಿಯಾದ ಏಟನ್ನು ಈಗ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗೆ ನೀಡಿರುವುದರಿಂದ ಕರ್ನಾಟಕ ಮತ್ತೆ ಕೋರ್ಟಿಗೆ ಹೋಗಿ ಇದಕ್ಕೆ ಅಡೆತಡೆ ಒಡ್ಡುವ ಸಾಧ್ಯತೆಗಳು ವಿರಳವಾಗಿದ್ದಾವೆ ಮತ್ತು ಸಾಧ್ಯವೇ ಇಲ್ಲ. ಏನು ಹೇಳ್ತು ಹಾಗಾದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಚುನಾವಣಾ ಪ್ರಕ್ರಿಯೆ ಅಂದರೆ ಕೇವಲ ಮತದಾನವಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ನಿಮಗೆ ಗೋಜಲು ಗೊಂದಲ ಅವ್ಯಾವುದು ಇರಬಾರ್ದು. ನೀವು ಯಾರ ಎದುರಿಗೆ ಸಿಕ್ಕರೆ ನಿಮಗೆ ಹೇಳಲಿಕ್ಕೆ ಗೊತ್ತಾಗಿರ್ಬೇಕು. ಅಷ್ಟು ಸರಳವಾಗಿ ಹೇಳ್ತೇನೆ. ಮತದಾರರ ಚುನಾವಣೆಯ ಪ್ರಕ್ರಿಯೆ ಅಂತಂದರೆ ಕೇವಲ ಮತ್ತು ಕೇವಲ ಮತದಾನ ಮಾತ್ರವಲ್ಲ. ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿ ಎನ್ನುವುದು ಜೀವಸೆಲೆ. ಶಬ್ದ ಕೇಳಬೇಕು ನೀವಿಂದ. ನ್ಯಾಯಸಮ್ಮತ ಚುನಾವಣೆಗೆ SIR ಎನ್ನುವುದು ಜೀವಸೆಲೆ. ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವುದು ಜೀವಸೆಲೆ. ಆಮೇಲೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 21 ಇದೆಯಲ್ಲ, ಅದು ಅದಕ್ಕೆ ಆಶಯಕ್ಕೆ ಪೂರಕವಾದಂಥ ಇದು ಪ್ರಕ್ರಿಯೆ ಇದು. ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ಏನಂದರೆ ನೀವು ಮತದಾರರ ಪಟ್ಟಿಯಿಂದ ವಂಚಿತರಾಗಿದ್ದೀರಿ ಅಂದರೆ ನಿಮ್ಮ ಪೌರತ್ವವನ್ನು ಕಳ್ಕೋತೀರಿ ಅಂತ ಅರ್ಥ ಅಲ್ಲ, ನಿಮ್ಮ ಸಿಟಿಜನ್ಶಿಪ್ ಹೋಗೋದಿಲ್ಲ. ಒಂದೊಂದು ಪಾಯಿಂಟ್ ಕೇಳಿ ಎಷ್ಟು ಸ್ಪಷ್ಟವಾಗಿದೆ ಈ 124 ಪುಟಗಳ ತೀರ್ಪು. ಅಂದರೆ ಒಂದೊಂದು ಅಂಶವನ್ನು ಕೂಡ ನೀವು ಅಷ್ಟು ಖಚಿತತೆಯಿಂದ ಹೇಳಿದಂಥದ್ದು, ನಿಖರತೆಯಿಂದ ಹೇಳಿದಂಥದ್ದು. ಮೊದಲನೇದಾಗೂ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟು ಅನುಚ್ಛೇದ 21ಕ್ಕೆ ಪೂರಕವಾಗಿದೆ, ಆಶಯಕ್ಕೆ ಸರಿಯಾಗಿದೆ. ಎರಡನೇದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ತೀರ್ಪೇನಿದೆಯಲ್ಲ, ಇದೆಯಲ್ಲ, ಅಲ್ಲಿಂದ ಇದನ್ನು ತೀರ್ಪನ್ನು ಉಲ್ಲೇಖಿಸಲಾಗಿದೆ. ಅಲ್ಲಿ ಕೂಡ ಹೇಳಲಾಗತ್ತೆ 1935ನಲ್ಲಿ ಯಾವುದೇ ಚುನಾವಣೆ ನಡೆದ ಸಂದರ್ಭದಲ್ಲಿ ಅದಕ್ಕೆ ಮತದಾರರ ಪಟ್ಟಿ ಅನ್ನೋದು ಬಹಳ ಪ್ರಮುಖವಾದ ಅಂಶ ಆಗುತ್ತೆ. ಚುನಾವಣೆಗೆ ಇದು ಬೇಕೇ ಬೇಕಾದಂಥದ್ದು. ಇದು ಯಾವಾಗಲೂ ದೋಷಪೂರಿತವಾಗಿರಬಾರದು. ಎಷ್ಟು ಚೆನ್ನಾಗಿ ಒಂದೊಂದು ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ ಇದರಲ್ಲಿ. ಆಮೇಲೆ ಹೇಳ್ತಾರೆ, ನೀವು ಮತ ಹಾಕಲಿಲ್ಲ ಅಂದರೆ ನೀವು ಪೌರತ್ವವನ್ನು ಕಳ್ಕೊಳ್ಳೋದಿಲ್ಲ. ಹಾಗಂತ ಚುನಾವಣಾ ಆಯೋಗ ನಿಮ್ಮಿಂದ ನೀವು ಭಾರತದ ಪೌರರ ಅಂತ ಕೇಳುವುದು ಅದರ ಹಕ್ಕು. ಕ್ಲಾರಿಟಿ, ನೀವು ಗೊಂದಲ ಮಾಡ್ಕೋಬಾರ್ದಿಲ್ಲ. ಏನಂದರೆ ಮೊದಲೇದು ನೀವು ಮತದಾನ ಮಾಡಲಿಲ್ಲ ಅಂದರೆ ನೀವು ಈ ದೇಶದ ಪೌರ ಅಲ್ಲ ಅಂತ ಅರ್ಥ ಅಲ್ಲ. ನೀವು ಮತದಾನ ಮಾಡದೇ ಇರ್ಬೋದು, ನಿಮ್ಗೆ ವೋಟರ್ ID ಇಲ್ಲದೆ ಇರ್ಬೋದು. ಆದರೆ ನೀವು ಮತದಾರರು, ನೀವು ಈ ದೇಶದ ಪೌರರು ಹೌದು ಅಲ್ಲೋ ಅಂತ ತಿಳ್ಕೊಂಡು ನಿಮಗೆ ಮತದಾರರ ಅವಕಾಶವನ್ನು ಕೊಡುವಂಥ ಹಕ್ಕು, ಪರಮಾಧಿಕಾರ ಚುನಾವಣಾ ಆಯೋಗಕ್ಕಿದೆ. ಹೆಂಗಿದೆ ಸ್ವಾಮಿ? ಕಾಗಜ ನಹಿ ದಿಖಾಯೆಂಗೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೊಡೆದಂಥ ಹೊಡೆತ ಇದು. ದಾಖಲೆಯನ್ನು ಕೇಳುವುದು ಅದರ ಹಕ್ಕು. ಅದು ದಾಖಲೆಯನ್ನು ಕೇಳುತ್ತೆ. ದಾಖಲೆಯನ್ನು ಕೇಳಿದಾಗ ನೀವು ದಾಖಲೆಯನ್ನು ಕೊಡದೆ ಹೋದರೆ ನಿಮಗೆ ಮತದಾನದ ಹಕ್ಕಿರೋದಿಲ್ಲ. ಮತದಾನದ ಹಕ್ಕಿ ಇಲ್ಲ ಅಂದ ತಕ್ಷಣ ನೀವು ಈ ದೇಶದ ಪೌರರಲ್ಲ ಅಂತ ಅರ್ಥ ಅಲ್ಲ. ಹಿಂಜುಕಿನ್ನ ಈ ಹತ್ತಿಯನ್ನು ಬಿಡಿಸ್ತೀವಿ ನಾವು ಅರಳಿ ಥರ, ಹಂಗೆ ಹಿಂಜಿದ್ರೆ ಇದರ ಮಾಹಿತಿ ಸಿಗತ್ತೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ಕಳೆದ 40 ವರ್ಷಗಳಿಂದ ಆಗಿಲ್ಲ. ಆ 40 ವರ್ಷಗಳಲ್ಲಿ ತೀವ್ರವಾಗಿ ಈ ದೇಶದಲ್ಲಿ ನಗರೀಕರಣವಾಗಿದೆ. ಇದು ನಾ ಹೇಳೋದಲ್ಲ, ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಹೇಳಿರುವಂಥ ಮಾತುಗಳು ಇವು. ನಾ ಎಲ್ಲ ಈಗ ಹೇಳ್ತಾ ಇರೋದು ಇಷ್ಟೂ ಕೂಡ ಸೂರ್ಯಕಾಂತ್ ಅವ್ರು ಹೇಳಿರೋದು. ಅವ್ರು ಹೇಳಿದ್ದನ್ನು ನಾನು ತಮ್ಮೆದುರಿಗೆ ಒಪ್ಪಿಸ್ತಾ ಇರೋದು. ಅವ್ರು ಹೇಳ್ತಾರೆ, 40 ವರ್ಷಗಳಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿಲ್ಲ. ಈ 40 ವರ್ಷಗಳಲ್ಲಿ ತೀವ್ರವಾಗಿ ನಗರೀಕರಣಗೊಂಡಿದೆ. ಹಳ್ಳಿಯ ಜನ ನಗರಕ್ಕೆ ವಲಸೆ ಬಂದಿದ್ದಾರೆ. ಹಳ್ಳಿಯಲ್ಲಿ 2-3 ಸಲ ಹೆಸರುಗಳ ನೋಂದಾವಣಿಗಳಾಗಿದ್ದಾವೆ. ಎಷ್ಟೋ ಜನ ಸತ್ತೋಗಿದ್ದಾರೆ, ಅವರ ಹೆಸರುಗಳು ಹಾಗೆ ಉಳ್ಕೊಂಡಿದ್ದಾವೆ. ಇದ್ಯಾವುದೂ ಪರಿಷ್ಕರಣೆ ಆಗಲಾರದಂಥ ದೋಷಪೂರಿತವಾದಂಥ ಮತದಾರರ ಪಟ್ಟಿಯನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಚುನಾವಣೆಯನ್ನು ನಡೆಸಬಾರದು. ಆದ್ದರಿಂದ ಚುನಾವಣಾ ಆಯೋಗದ ಹಕ್ಕೇನಿದೆಯಲ್ಲ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು, ಅದು ಸಂಪೂರ್ಣವಾಗಿ ಪರಮಾಧಿಕಾರವನ್ನು ಹೊಂದಿದೆ. ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ಇದು ಭಾಳ ಮುಖ್ಯವಾದದ್ದು. ಏನಂದರೆ, ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಕೆಲವೊಂದು ನ್ಯೂನತೆಗಳು ಆಗಬಹುದು, ಲ್ಯಾಕುನಾಸ್ ಆಗಬಹುದು. ಹಾಗಂತ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ನಾವು ಔಟ್ರೈಟಾಗಿ ರಿಜೆಕ್ಟ್ ಮಾಡೋಕ್ಕೆ, ತಿರಸ್ಕರಿಸಲಿಕ್ಕೆ ಸಾಧ್ಯವಿಲ್ಲ.
ಇದಕ್ಕಿಂತ ಒಳ್ಳೆಯ ಜಡ್ಜ್ಮೆಂಟು ಯಾರಾದರೂ ಕೊಡಲಿಕ್ಕೆ ಸಾಧ್ಯ ಇದೆ ಅಂದರೆ ದಯವಿಟ್ಟು ನನಗೆ ಹೇಳಿ. ಇನ್ನು ಏನನ್ನು ಇದರಲ್ಲಿ ಸೇರಿಸಬಹುದಿತ್ತು ಅಂತ ಹೇಳಲಿಕ್ಕೆ ಯಾವ ಅಂಶಗಳೇ ಉಳಿದಿಲ್ಲ. ಚುನಾವಣಾ ಆಯೋಗದ ಸ್ವಾಯತ್ತತೆಯನ್ನು ಎತ್ತಿ ಹಿಡಿದಂಥ ಐತಿಹಾಸಿಕ ತೀರ್ಪಿದು. ಎರಡನೇದ್ದು ಮತದಾರನ ಕರ್ತವ್ಯ ಮತ್ತು ಆತನ ಹಕ್ಕು ಎರಡನ್ನು ಬ್ಯಾಲೆನ್ಸ್ ಮಾಡಿದಂಥ ತೀರ್ಪಿದು. ಯಾಕೆಂದರೆ ನೀವು ಮತದಾರರ ಹಕ್ಕನ್ನು ವಂಚಿತರಾದರೂ ಕೂಡ ನಿಮ್ಮ ಪೌರತ್ವವನ್ನು ಕಳ್ಕೊಳ್ಳೋದಿಲ್ಲ. ನೀವು ಪೌರೋತ್ತರ ಆದ ತಕ್ಷಣ ನೀವು ಮತದಾನದ ಹಕ್ಕನ್ನು ಪಡಿಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಿಮ್ಗೆ ಯಾವುದೋ ದೊಡ್ಡದಾದಂಥ ನಷ್ಟ ಅಲ್ಲ ಅನ್ನುವಂಥ ಪಾಯಿಂಟ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಜಡ್ಜ್ಮೆಂಟಲ್ಲಿ. ಯಾಕೆ ಇದು ಬಹಳ ಮುಖ್ಯ ಈಗ? ಯಾಕೆಂದರೆ 12 ರಾಜ್ಯಗಳಿಗೆ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. 20 ರಾಜ್ಯಗಳಲ್ಲಿ ಇನ್ನೂ ನಡೀತಾ ಇದೆ, ಶುರು ಆಗ್ತದೆ ಕೆಲವೊಂದು ಕಡೆ. ಈಗಾಗಲೇ ಕರ್ನಾಟಕಕ್ಕೆ ಬಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದೊಂದು ರಾಜ್ಯದವರು ಕೂಡ ಕಾನೂನಿನ ಶೆಲ್ಟರ್ ತೆಗೆದುಕೊಂಡು ಇದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರು ನಿರಂತರವಾಗಿ ಹೋರಾಟ ಮಾಡಿ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದರು. ಅದೇ ರೀತಿ ಎಲ್ಲ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಏನು ಮಾಡಬೇಕು? ಇಂಥದ್ದೊಂದು ಜಡ್ಜ್ಮೆಂಟ್ ಬರಬೇಕು. ಆ ಜಡ್ಜ್ಮೆಂಟ್ ಬಂದಾಗ ಏನಾಗುತ್ತೆ, ಉಳಿದ ರಾಜ್ಯಗಳ ರಾಜಕಾರಣಿಗಳಿದಾರ ಅವರು ಯಾವುದೇ ರೀತಿಯ ವಕಾಲತ್ ಹಾಕೋಕ್ಕಾಗಲ್ಲ ಮತ್ತು ಯಾವುದೇ ಕೋರ್ಟಿನಿಂದ ಯಾವುದೇ ರಿಲೀಫನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಈಗ ತೀರ್ಪು ಬಂದ ಕೂಡಲೇ ಯಾರ್ಯಾರು ಹೆಂಗೆ ಮಾತಾಡಿದರು ಅಂತ ನಿಮ್ಗೆ ಹೇಳ್ತೀನಿ. ನೀವು ಚುನಾವಣಾ ಆಯೋಗದವರು, ರಾಜದೀಪ್ ಸರ್ದೇಸಾಯಿ ಹೇಳೋದು, ನೀವು ಚುನಾವಣಾ ಆಯೋಗದವರು ಈ ರೀತಿ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ಕೊಡ್ಬೋದು, ಆದರೆ ಯಾವ ಮತದಾರರನ್ನು ಒಪ್ಕೋಬೇಕು ಬಿಡಬೇಕು ಅನ್ನೋದು ಚುನಾವಣಾ ಆಯೋಗದ ವಿವೇಚನೆ ಆಗಿರೋದರಿಂದ ಅವ್ರು ಯಾರು ಬೇಕಾದ್ರೂ ರಿಜೆಕ್ಟ್ ಮಾಡಬಹುದಲ್ಲ. ಹೌದು, ವಿವೇಚನೆ ಅವ್ರದ್ದಿರುತ್ತೆ. ಡಾಕ್ಯುಮೆಂಟ್ ಸರಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ, ಅದರಲ್ಲಿ ಏನು ತಪ್ಪಿದೆ? ಲಘು ಬಗೆಯಿಂದ ಅವಸರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ ಸ್ವಾಮಿ. ನೀವು ಒಂದು ಸಲ ಹೇಳ್ತೀರಿ ಮಳೆಗಾಲ ಇದೆ ಆದ್ದರಿಂದ ಈಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಬೇಡಿ ಅಂತ ಅಖಿಲೇಶ್ ಯಾದವ್ ಥರದವ್ರು ಹೇಳ್ತಾರೆ, ಆಯಿತಾ? ಇನ್ನೊಬ್ಬರು ಹೇಳ್ತಾರೆ ಇಲ್ಲ ಮದುವೆ ಸೀಸನ್ ಇದೆ, ಯಾರು ಮನೆಯಲ್ಲಿರೋದಿಲ್ಲ, ಆದ್ದರಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಬೇಡಿ ಅಂತಾರೆ. ಇನ್ನೊಂದು ರಾಜ್ಯದವ್ರು ಬರ್ತಾರೆ, ಚುನಾವಣೆ ಇದೆ ಇನ್ನು 3 ತಿಂಗಳಿಗೆ, ಈಗ ನೀವು ಮತದಾರರ ಪಟ್ಟಿ ಪರಿಷ್ಕರಣೆ ಅವಸರದಲ್ಲಿ ಮಾಡ್ತಾಯಿದ್ರಿ, ಈಗ ಮಾಡಬೇಡಿ ಅಂತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನು ಹೇಳಿ ನೆಪವನ್ನು ಒಡ್ಡಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮುಂದೂಡುವ ಪ್ರಯತ್ನ ಮಾಡಿದರೆ ಚುನಾವಣಾ ಆಯೋಗ ಯಾವಾಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಬೇಕು? ಇನ್ನು ಆ ಕಡೆ ಯೋಗೇಂದ್ರ ಯಾದವ್ ಇದ್ದಾರೆ. ಆ ಯೋಗೇಂದ್ರ ಯಾದವ್ ಎನ್ನುವಂಥ ಸಲೀಂ ಮೊಹಮ್ಮದ್ ಯಾದವ್ ಆತ ಹೇಳ್ತಾ ಇದ್ದಾನೆ, ಇದು ಸುಪ್ರೀಂ ಕೋರ್ಟಿನ ತೀರ್ಪಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯ ತೀರ್ಪು ಅಂತ ಆತ ಹೇಳ್ತಾನೆ. ಅದರ ಮುಂದುವರೆದ